ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆಗೆ ಇಂದಿನಿಂದ ಎಸ್ಐಟಿ ಅಖಾಡಕ್ಕೆ ಇಳಿಯಲಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಟೀಮ್ ಇವತ್ತು ಧರ್ಮಸ್ಥಳಕ್ಕೆ ಹೋಗಲಿದೆ. ಧರ್ಮಸ್ಥಳ ಪೊಲೀಸರಿಂದ ಈವರೆಗಿನ ತನಿಖಾ ಹಂತದ ಎಲ್ಲಾ ವಿವರಣೆ ಹಾಗೂ ದಾಖಲೆಯನ್ನ ಪಡೆದು ಬಳಿಕ ತನ್ನ ತಂಡದಿಂದ ತನಿಖೆಯನ್ನ ಶುರು ಮಾಡಲಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ, ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ. ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಇನ್ನು ಎಸ್ಐಟಿ ತಂಡಕ್ಕೆ ಹೆಚ್ಚುವರಿಯಾಗಿ 20 ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಲಾಗಿದೆ. MN ಅನುಚೇತ್ CAR ಕೇಂದ್ರದ ಉಪ ಪೊಲೀಸ್ ಆಯುಕ್ತರಾದ ಸೌಮ್ಯಲತಾ ಮತ್ತು ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕ ಜಿತೇಂದ್ರ ಕುಮಾರ್ ದಯಾಮ ತಂಡ ಕೂಡ ಕಾರ್ಯನಿರ್ವಹಿಸಲಿದೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಪೊಲೀಸರು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ತನಿಖೆ ಮಾಡಲು ಬಿಡಿ. ಪ್ರಕರಣದ ತನಿಖೆಯನ್ನು ರಾಜಕೀಯಗೊಳಿಸಬೇಡಿ. ಮುಂಚಿತವಾಗಿಯೂ ಕೂಡ ಜಡ್ಜ್ಮೆಂಟ್ ಅನ್ನು ಬರೆಯುವ ಅವಶ್ಯಕತೆ ಇಲ್ಲ. ತನಿಖೆ ಮಾಡಲಿ, ಏನು ಸತ್ಯಾಂಶ ಹೊರಗೆ ಬರುತ್ತೆ ನೋಡೋಣ ಎಂದಿದ್ದಾರೆ. ಕೇಸನ್ನು ಯಾರು ಕೂಡ ಅದನ್ನ ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗಲ್ಲ. ಒಂದು ಲಾಭ ಹೆಂಗೆ ಪಡಿಬೇಕು, ಅಂದ್ರೆ ರಾಜಕೀಕರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ. ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನು ಯಾವುದೋ ಒಂದು ಹೆಂಗಲ್ಲಿ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಪೊಲೀಸರಿಗೆ ಕೆಲಸ ಮಾಡ್ತಿದ್ದಾರೆ, ಮಾಡಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕೆ ಅದನ್ನು ಇವರೇ ಅಡ್ವಾನ್ಸ್ ಜಡ್ಜ್ಮೆಂಟ್ ಬರೋದ್ರಾಗ ಏನೋ ಅವಶ್ಯಕತೆ ಇಲ್ಲ. ಮಾಡಲಿ, 2-3 ತಿಂಗಳು ಟೈಮ್ ಬೇಕಾಗುತ್ತೆ. ತನಿಖೆ ಮಾಡಲಿ, ನೋಡೋಣ ಏನು ಸತ್ಯಾಂಶ ಹೊರಗೆ. ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಧರ್ಮಸ್ಥಳ ಪ್ರಕರಣದ ಕುರಿತು ಆತುರದಿಂದ ಮಾತನಾಡೋದು ಸರಿಯಲ್ಲ. ಸರ್ಕಾರ ಈಗಾಗಲೇ ಪ್ರಕರಣವನ್ನ SITಗೆ ಕೊಟ್ಟಿದೆ. ಪ್ರಕರಣದ ಕುರಿತು ತನಿಖೆಯಾಗುತ್ತದೆ ಅಂತ ಹೇಳಿದ್ರು. ಈಗ SIT ಕೊಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಆತುರದಲ್ಲಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ವರದಿ ಬಂದ ಮೇಲೆ ಸರ್ಕಾರ ಸಮರ್ಪಕವಾಗಿ ಯಾವ ರೀತಿ ಅದನ್ನು ಮುಂದೆ ವಹಿಸಬೇಕು, ಏನು ಬರುತ್ತೆ ಅದ್ರ ಮೇಲೆ ಸೊ ಸಂಬಂಧಪಟ್ಟ ಸಚಿವರು ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಡ್ತಾರೆ. ಅದಕ್ಕೆ ಧರ್ಮಸ್ಥಳ ಪ್ರಕರಣ ಸಂಬಂಧ ವಿಧಾನ ಪರಿಷತ್ ಸದಸ್ಯ CT ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ, SIT ತನಿಖೆಗೆ ಸ್ವಾಗತ. ಈ ಬಗ್ಗೆ ತನಿಖೆ ಆಗಲಿ, ನಾವದಕ್ಕೆ ಮಧ್ಯಪ್ರವೇಶ ಮಾಡಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಪ್ರಾಮಾಣಿಕ ತನಿಖೆ ಆಗಲಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ SIT ನೇಮಕ ಮಾಡಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ. ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯಲಿ. ತಪ್ಪು ಯಾರೇ ಮಾಡಿದ್ರು ತಪ್ಪಿಗೆ ಶಿಕ್ಷೆ ಆಗಲಿ. ಅದನ್ನು ಯಾರೂ ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ. ಆದರೆ ತನಿಖೆಗೆ ಮುಂಚೆನೇ ಕೆಲವರು ತನಿಖೆನೂ ನಡೆಸಿ ಜಡ್ಜ್ಮೆಂಟು ಕೊಡೋ ಪ್ರವೃತ್ತಿ ಇದೆಯಲ್ಲ, ಅದು ಸ್ವೀಕಾರಾರ್ಹ ಅಲ್ಲ. ಧರ್ಮಸ್ಥಳದಂಥ ಸಂಸ್ಥೆಯನ್ನೇ ಅನುಮಾನಿಸುವ, ಸಂಸ್ಥೆಯ ಮುಖ್ಯಸ್ಥರನ್ನೇ ತಪ್ಪಿತಸ್ಥರು ಅನ್ನೋ ರೀತಿಯಲ್ಲಿ ಬಿಂಬಿಸುವ ಷಡ್ಯಂತ್ರದ ವಿರುದ್ಧ ನಾವಿದ್ದೀವಿ. ತಪ್ಪು ಯಾರನ್ನ ಮಾಡಿದರೆ ತಪ್ಪಿಗೆ. ಇನ್ನು ತುಮಕೂರಲ್ಲಿ ಮಾತನಾಡಿದ ಸಚಿವ ವಿ ಸೋಮಣ್ಣ, ಧರ್ಮಸ್ಥಳ ದೇಗುಲದ ಆಡಳಿತ ಮಂಡಳಿಗೆ SIT ತನಿಖೆಯನ್ನು ಸ್ವಾಗತ ಮಾಡಿದೆ. ಕಾನೂನು ತನ್ನ ಕೆಲಸ ಮಾಡ್ತಾ ಇದೆ, ಪೊಲೀಸರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಧರ್ಮಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದ್ರು. ಕಾನೂನು ತನ್ನ ಕೆಲಸ ಮಾಡ್ತದೆ. ಏನಾದ್ರು ಕಾನೂನಿನಲ್ಲಿ ತಪ್ಪುಗಳಾಗಿದ್ದರೆ ಯಾರಿಗೂ ಕೂಡ ಅದು ಒಳ್ಳೆಯದಲ್ಲ. ಇಂಥ ಕೆಲವಾರು ಪರೀಕ್ಷೆಗಳು ಆವಾಗ ಆಗುತ್ತವೆ ಅನ್ನೋದೇನೋ ನನಗೆ ಗೊತ್ತಿಲ್ಲ. ಇದು ಏನು ಎತ್ತ ಅಂತಲೂ ಕೂಡ ನಮಗೆ ಮಾಹಿತಿ ಇಲ್ಲ. ಆದರೆ ಧರ್ಮಸ್ಥಳದ ಆಡಳಿತ ಮಂಡಳಿ ಅದನ್ನು ಸ್ವಾಗತ ಮಾಡಿರೋದ್ರಿಂದ ಕಾನೂನು ತನ್ನ ಕೆಲಸ ತಾನು ಮಾಡ್ತದೆ, ಪೊಲೀಸರು ತನ್ನ ಕೆಲಸ ತಾನು ಮಾಡ್ತಾರೆ. ನೋಡಿ, ಏನೇ ಟಾರ್ಗೆಟ್ ಆದರೂ ಕೂಡ ಕೊನೆಗೆ ಸ್ವಲ್ಪ ಕಸಿಮಿಸಿ ಆಗ್ಬೋದು. ಧರ್ಮಕ್ಕೆ ಅಂದು ಕೂಡ ಜಯ ಸಿಗ್ತದೆ. ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟ ಪ್ರಕರಣ ಸಂಬಂಧ ದಕ್ಷಿಣ ಕನ್ನಡ SPಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಯೂಟ್ಯೂಬರ್ ಸಮೀರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್ ಆರೋಪಗಳು ಮತ್ತು ಹೆಣ ಹೂತಿದ್ದೇನೆ ಎಂದು ಬಂದಿರುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ. ಶೀಘ್ರ ಎಲ್ಲರನ್ನೂ ತನಿಖೆ ಮಾಡಿ ಸಾಕ್ಷಿ ಸಂಗ್ರಹಿಸಿ ಸತ್ಯಾಸತ್ಯತೆಯನ್ನ ರಾಜ್ಯದ ಜನರಿಗೆ ತಿಳಿಸಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ. ಇದೇ ಹೊತ್ತಲ್ಲಿ ಮತ್ತೊಂದು ಕೇಸ್ ಸದ್ದು ಮಾಡ್ತಾ ಇದ್ದು
ಸುಮಾರು 39 ವರ್ಷಗಳ ಹಿಂದೆ ನಿಗೂಢವಾಗಿ ಮೃತಪಟ್ಟಿದ್ದ ಧರ್ಮಸ್ಥಳದ ಪದ್ಮಲತಾ ಕೇಸ್ ತನಿಖೆ ಆಗಬೇಕು ಅಂತೇಳಿ ಅವ್ರ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ಕಮ್ಯುನಿಸ್ಟ್ ಪಕ್ಷದ ಮುಖಂಡರೊಬ್ಬರ ಮಗಳು ಬೋಳಿಯಾರು ಗ್ರಾಮದ ಪದ್ಮಲತಾ 1986ರ ಡಿಸೆಂಬರ್ 22ರಂದು ನಿಗೂಢವಾಗಿ ನಾಪತ್ತೆಯಾಗಿದ್ರು. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಸಿಕ್ಕಿತ್ತು, ಅಸ್ಥಿಪಂಜರ ಸಿಕ್ಕಿತ್ತು. ಸಿಐಡಿ ಅಧಿಕಾರಿಗಳು ಪತ್ತೆಯಾಗದ ಪ್ರಕರಣ ಅಂತೇಳಿ ಕೈ ಚೆಲ್ಲಿದ್ರು. ಇದೀಗ ನ್ಯಾಯ ಬೇಕು ಅಂತ ಪದ್ಮಲತಾ ಕುಟುಂಬ ಆಗ್ರಹಿಸಿದ್ದು, ಪದ್ಮಲತಾ ಸಾವಿಗೆ ಎಸ್ಐಟಿಯಿಂದ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಕುಟುಂಬಸ್ಥರು ವಿಶ್ವಾಸದಲ್ಲಿದ್ದಾರೆ. ಕಾಲೇಜಿಗೆ ಹೋದವಳು ಸಾಯಂಕಾಲ ಆದರೂ ಮನೆಗೆ ಬರಲಿಲ್ಲ. ಅದು ಜಸ್ಟ್ ಸ್ಕೆಲೆಟನ್ ಮಾತ್ರ ಇತ್ತು. ಮತ್ತು ಇದು ಅವಳ ಕೈಯಲ್ಲಿದ್ದ ವಾಚ್ ಮತ್ತು ಡ್ರೆಸ್ಸಿನ ಮೇಲೆ ಮನೆಯವರು ಗುರ್ತ ಹಿಡಿದಿದ್ದು. ನಾವೆಲ್ಲ ಹೋಗಿಲ್ಲ, ಅಪ್ಪ ಎಲ್ಲ ಹೋಗಿದ್ದರು, ಅಪ್ಪ ಚಿಕ್ಕಪ್ಪ ಅತ್ತೆಯವರು ಅವರೆಲ್ಲ ಹೋಗಿದ್ದರು. ಪೋಸ್ಟ್ ಮಾರ್ಟಮಲ್ಲೇ ಆಯ್ತಂತ ಹೇಳ್ತಾರೆ, ಹೇಳಿ ಮತ್ತು ಬಾಡಿ ಬಿಟ್ಟು ಕೊಟ್ಟರು ಅವರು. SIT ಒಳ್ಳೆ ಟೀಮ್ ಅಂತ ಹೇಳೋದು ಕೇಳಿದ್ದೇವೆ ಇದರಲ್ಲೆಲ್ಲ. ಹಾಗೆ ಹೆಚ್ಚಿನ ಅಂಶ ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರ್ಬೋದು, ಯಾರು ಮಾಡ್ತಾಯಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನಂಬಿಕೆ ಇದೆ. ಸೆಕೆಂಡ್ ಪೀಸ್ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಜಾಮೀನು ರದ್ದತಿ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಈ ಬಗ್ಗೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಆದರೆ ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಗೈರಾದ ಹಿನ್ನೆಲೆ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಇನ್ನು ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ವಾದ ಮಂಡಿಸಿದ್ರು. ನಿನ್ನೆಯಷ್ಟೇ ನನಗೆ ಕೇಸ್ನ ಬಗ್ಗೆ ಮಾಹಿತಿ ಸಿಕ್ಕಿದೆ, ಹೀಗಾಗಿ 1 ದಿನ ಕಾಲಾವಕಾಶ ಕೊಡಿ. ನಾನು ಬಂಧನದ ಕಾರಣದ ಬಗ್ಗೆ ವಾದ ಮಂಡಿಸಲ್ಲ, ಬದಲಾಗಿ ಕೇಸ್ನ ಮೆರಿಟ್ಸ್ ಮೇಲೆ ವಾದ ಮಂಡಿಸ್ತೀನಿ ಅಂತ ಸಿದ್ಧಾರ್ಥ್ ದವೆ ಮನವಿ ಮೇರೆಗೆ ವಿಚಾರಣೆಯನ್ನ ಮುಂದೂಡಲಾಯಿತು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸುಪಾರಿ ಪಡೆದಿದ್ದ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನರಸಿಂಹ, ಮುರುಗೇಶ್, ಸುದರ್ಶನ್, ಅವಿನಾಶ್ ಬಂಧಿತರು. 4 ಸುಪಾರಿ ಕಿಲ್ಲರ್ಸ್ ಕೋಲಾರ ಮೂಲದವರು. ಓರ್ವ ತಲೆಮರೆಸಿಕೊಂಡಿದ್ದು ಆತನಿಗೆ ಶೋಧವನ್ನು ನಡೆಸಲಾಗ್ತಾ ಇದೆ. ಇನ್ನು ಬಿಕ್ಲು ಶಿವ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ A2 ಕಿರಣ್ ಭಾರತೀನಗರ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಬಳಿಕ 29ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಯಿತು. ಆರೋಪಿ ಕಿರಣ್ ಪರ ವಕೀಲರು ಪೊಲೀಸರ ಮುಂದೆ ಆರೋಪ ಮಾಡಿದರು. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಿರುವಂತಹ ಮೆಡಿಕಲ್ ಬಗ್ಗೆ ನಮಗೆ ಅನುಮಾನ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ಗಾಯ ಇಲ್ಲ ಅಂತ ಬರೆದಿದ್ದಾರೆ. ಆದರೆ ಹೊಡೆದಿರೋದಕ್ಕೆ ಕಾಲಲ್ಲೇ ಒಳ ಗಾಯ ಆಗಿದೆ, ನಮಗೆ ವೈದ್ಯಕೀಯ ರಿಪೋರ್ಟ್ ಜೆರಾಕ್ಸ್ ಕೊಡಿ ಅಂತ ಹೇಳಿದ್ರೂ ಕೊಡ್ತಾ ಇಲ್ಲ ಅಂತ ಹೇಳಿ ವಾದಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟಂತ ಜಡ್ಜ್ ಗಿರೀಶ್ ಚಟ್ನಿ ಬುಧವಾರ ಸಂಜೆಯೊಳಗೆ ಕಿರಣ್ ಮೆಡಿಕಲ್ ರಿಪೋರ್ಟ್ ಸಲ್ಲಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಬಿಕ್ಲು ಶಿವ ಕೇಸಲ್ಲಿ A1 ಜಗದೀಶನ ಸುಳಿವು ಈವರೆಗೂ ಪತ್ತೆಯಾಗಿಲ್ಲ. ಈ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವೇಳೆ ಪರಮೇಶ್ವರ್ ಗರಂ ಆಗಿದ್ದು, ಆರೋಪಿಯನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ, ಪೊಲೀಸರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹುಡುಕ್ತಾ ಇದ್ದಾರೆ ಏನೇನು ನಿಗದಿ ಮಾಡ್ತಾರೇನ್ರಿ? 2 ದಿನದಲ್ಲಿ ಮಾಡ್ತೀವಿ, 1 ದಿನದಲ್ಲಿ ಅವನು ಫೋರ್ಸ್ಫುಲ್ ಆಗಿ ಹುಡುಕ್ತಾ ಇದ್ದಾರೆ. ಆ ಹುಡುಕಿ ಅವನಿಗೆ ಸಿಕ್ಕೋ ರೀತಿಯಲ್ಲಿ ಮಾಡಲೇಬೇಕಲ್ಲ. ಆಯಿತು, ಏನು ಈ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ಬೇಕಾ? ಎಲ್ಲದಕ್ಕೂ ನೀವು ಪ್ರಶ್ನೆ ಮಾಡ್ತಾ ಹೋದರೆ ಕೊನೆ ಇಲ್ಲ. ದೇರ್ ಇಸ್ ನೋ ಎಂಡ್ ಟು ದಿಸ್. ರಾಮನಗರದ ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಆದೇಶ ವಜಾ ಕೋರಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ಎಚ್ಡಿಕೆ ಪರ ವಕೀಲ ಎವಿ ನಿಶಾಂತ್ ವಾದಿಸಿದ್ರು. ಇನ್ನು ಎಸ್ಐಟಿ ತನಿಖೆಗೆ ಜುಲೈ 17ರಂದು ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. 2 ಸಂದರ್ಭದಲ್ಲಿ ಸರ್ಕಾರ ಇದು ಅಧಿಸೂಚನೆ ಅಂತ ಬಳಸಿದೆ. ನಮ್ಮ ಪ್ರಕಾರ ಇದು ಅಧಿಸೂಚನೆಯಲ್ಲ, ಸಂವಿಧಾನದ 162ನೇ ವಿಧಿ ಅಡಿ ಸರ್ಕಾರ ಏನು ಬೇಕಾದರೂ ಮಾಡಲು ತನ್ನ ಆದೇಶ ಹಕ್ಕು ಚಲಾಯಿಸಬಹುದು. ಆದರೆ ಕಾನೂನು ಜಾರಿಯಲ್ಲಿ ಇದ್ದರೆ ಅದನ್ನ ಪಾಲಿಸಬೇಕು ಅಂತ ಕುಮಾರಸ್ವಾಮಿ ಪರ ವಕೀಲರು ವಾದಿಸಿದ್ರು. ಈ ವೇಳೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಮನವಿ ಮೇರೆಗೆ ಆಗಸ್ಟ್ 6ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿತು. ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಈಗ ಅನುದಾನ ವಾರ್ ಜೋರಾಗಿದೆ. ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಅನುದಾನ ನೀಡಿದರೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ 25 ಕೋಟಿ ಅನುದಾನವನ್ನು ನೀಡಲಾಗಿದೆ. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ, ಬಿಜೆಪಿಯವರು ನಮಗೆ ನೀಡಿದ್ದಕ್ಕಿಂತ ಹೆಚ್ಚಾಗಿ ನಾವು ಅನುದಾನವನ್ನು ಕೊಟ್ಟಿದ್ದೀವಿ, ಬಿಜೆಪಿಯವರು ಕೇವಲ 5 ಕೋಟಿ ಅನುದಾನ ಅಷ್ಟೇ ಕೊಟ್ಟಿದ್ರು, ನಾವು 25 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದರು. ವಿಜಯಪುರದಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಸಾಮಾಜಿಕ ಸಮಾನತೆಗಾಗಿ ಆಂದೋಲನ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಭಾಗಿಯಾಗಲು ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸಿದ್ರು. ಈ ವೇಳೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು. ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಗೆಸ್ಟ್ ಹೌಸ್ನಲ್ಲಿದ್ದ ವೇಳೆ ಅಲ್ಲಿ ಕಾರ್ಯಕರ್ತರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು. ಈ ವೇಳೆ ಕಾರ್ಯಕರ್ತರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಘೋಷಣೆಯನ್ನ ಕೂಗಿದ್ರು.
ಕಾಂಗ್ರೆಸ್ ಅವರಿಗೆ ಯಾವ ಆಪರೇಷನ್ ಬೇಕಿಲ್ಲ, ಸಿಂಧೂರನೂ ಬೇಕಿಲ್ಲ, ಅವ್ರಿಗೆ ಬೇಕಿರೋದು ಪ್ರಚಾರ ಅಷ್ಟೇ ಅಂತ ಸಚಿವ ಸೋಮಣ್ಣ ಹೇಳಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ ವಿಚಾರವನ್ನ ಆಮೇಲೆ ಕೈಗೆತ್ತಿಕೊಳ್ಳೋಣ ಅಂತ ಹೇಳಿದ್ರು. ಕಾಂಗ್ರೆಸ್ ನಾಯಕರು ಕೇಳಿಲ್ಲ, ಅವರು ಗದ್ದಲ ಮಾಡಿದ್ರು ಅಷ್ಟೇ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಗುಡುಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅವರು ನಾವು ಏನ್ ಮಾಡಿದ್ರು ಮಾತನಾಡ್ತಾರೆ. ಮೋದಿಯವರ ಟರ್ನ್ ಮುಗಿಯೋವರೆಗೂ ಕೂಡ ಯಾರು ಮಾತಾಡೋ ಹಾಗಿಲ್ಲ. ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳ್ತಾ ಇದೆ, ರಾಜಕೀಯಕ್ಕಾಗಿ ಇಡಿ ಬಳಸ್ತಿದ್ದಾರೆ ಅಂತ. ದೇಶದಲ್ಲಿ ಕಷ್ಟಗಳೇ ಇಲ್ಲ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ ಅಂತ ಲಾರ್ಡ್ ಕಿಡಿಕಾರಿದ್ರು. ಇನ್ನು ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದು, ಸುಪ್ರೀಂ ಕೋರ್ಟ್ ತೀರ್ಪು ಮೊದಲೇನೂ ಅಲ್ಲ, ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಸಿಬಿಐಗೆ ತೀಕ್ಷ್ಣವಾಗಿ ತಿವಿದಿದೆ ಎಂದಿದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಚುನಾಯಿತ ಬಿಜೆಪಿ ಸರ್ಕಾರ ರಾಜಕೀಯ ದಾಳ ಮತ್ತು ಕೈಗೊಂಬೆಯಾಗಿ ಬಳಸಿಕೊಳ್ತಾ ಇದೆ. ಕಾರಣವೇ ಇಲ್ಲದ ವಿಚಾರದಲ್ಲಿ ರಾಜಕೀಯ ಎದುರಾಳಿಯನ್ನ ಎದುರಿಸಲು ಸಂವಿಧಾನದ ಸಂಸ್ಥೆಯನ್ನ ಬಳಸಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಇಮೇಜ್ ಹಾಳು ಮಾಡುವ ಕೆಲಸ ಮಾಡಿದ್ರು. ಸಂಸ್ಥೆಗಳು ಹೇಗೆ ರಾಜಕೀಯ ಕೈಗೊಂಬೆಯಾಗಿದೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಮಾಜಿ ಸಚಿವ ಸಿಸಿ ಪಾಟೀಲ್ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನಾನು ಉತ್ತರ ಕರ್ನಾಟಕದವರು, ನನ್ನ ಹತ್ರ ಬೈಗುಳ ಇದ್ದಾವೆ, ಆದರೆ ಸಂಸ್ಕಾರ ಮನುಷ್ಯನಲ್ಲಿ ಇರಬೇಕು. ಅವನು ಬಾಯಿಂದ ಬರುವಂತ ಶಬ್ದ ನನ್ನ ಬಾಯಿಂದ ಬರೋದಿಲ್ಲ. ಆ ಸಂಸ್ಕೃತಿ ನಮ್ದಲ್ಲ. ನನ್ನ ತಂದೆ ತಾಯಿ ಆ ಸಂಸ್ಕೃತಿಯನ್ನ ಕಲಿಸಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಕೂಡಲ ಸಂಗಮ ಪೀಠಾಧಿಪತಿ ವಿಚಾರ ಸಂಬಂಧ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸಿಸಿ ಪಾಟೀಲ್ ಕೆಂಡಾಮಂಡಲವಾದ್ರು. ಅವನೊಬ್ಬ ಹುಚ್ಚ. ಕಾಶಪ್ಪ ಯಾರ ಬಗ್ಗೆ ಚಂದಾಗಿ ಮಾತಾಡಿದಾನೆ, ಅವನ ಮಾತು ಕೇಳಿದ್ರೆ ಅವನ ಸ್ವಭಾವ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಸ್ವಾಮೀಜಿ ಉಚ್ಚಾಟನೆ ಮಾಡೋಕೆ ಇವನಂತ 100 ಜನ ಬಂದ್ರೂ ಆಗಲ್ಲ. ಆ ಹುಚ್ಚನ ಮಾತು ಯಾಕೆ ಕೇಳ್ತೀರಾ ಅಂತ ಹೇಳಿ ಗುಡುಗಿದ್ರು. ರಾಜ್ಯದ ಅರಣ್ಯ ಪ್ರದೇಶದ ಒಳಗೆ ದನ, ಕರು, ಕುರಿ ಹಾಗೂ ಮೇಕೆಗಳನ್ನು ಮೇಯಿಸುವುದಕ್ಕೆ ನಿಷೇಧ ಹೇರಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಮಾನವ ಹಾಗೂ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ತಡೆಗಾಗಿ ಅರಣ್ಯ ಇಲಾಖೆ ಈ ಹೆಜ್ಜೆ ಇಟ್ಟಿದೆ. ಚಾಮರಾಜನಗರದಲ್ಲಿ ವಿಷವಿಕ್ಕಿ 5 ಹುಲಿಗಳನ್ನು ಕೊಂದ ಕೇಸ್ ಬೆನ್ನಲ್ಲೇ ಅರಣ್ಯ ಇಲಾಖೆ ಈ ತೀರ್ಮಾನ ಮಾಡಿದೆ. ಮಲೆನಾಡು ಹಾಗೂ ಕರಾವಳಿ ಸೇರಿ ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಇಂದು ಕರಾವಳಿ, ಅಂಕೋಲಾ, ಕುಮಟಾ ಮತ್ತು ಹೊನ್ನಾವರ ಹಾಗೂ ಭಟ್ಕಳ ತಾಲೂಕಿನ ಶಾಲೆಗಳಿಗೆ ರಜೆ ನೀಡಿ ಡಿಸಿ ಆದೇಶಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳ 63ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿ ಶುಭ ಕೋರಿದ್ರು. ಬಳಿಕ ಮಾತನಾಡಿದ ಅವರು, ಸಿದ್ಧಲಿಂಗ ಸ್ವಾಮೀಜಿಗಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶುಭ ಕೋರೋದಕ್ಕೆ ಮಠಕ್ಕೆ ಬಂದಿದ್ದೀನಿ. ಇದು ನಮ್ಮ ಸಂಪ್ರದಾಯ. ಶಿವಕುಮಾರ ಶ್ರೀಗಳು ಇದ್ದ ಸಂದರ್ಭದಲ್ಲಿ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹಳ ಜನ ಭಕ್ತಾದಿಗಳು ಬರ್ತಾ ಇದ್ರು. ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಹುಟ್ಟುಹಬ್ಬ, ಅದರ ಪ್ರಯುಕ್ತ ಅವರಿಗೆ ಶುಭವನ್ನು ಕೋರೋದಕ್ಕೆ ಬಂದಿದ್ದೇನೆ. ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಆ ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಮಠಕ್ಕೆ ಶ್ರೀಮಠಕ್ಕೆ ಬಂದು ಹೋದರೆ ಎಲ್ಲೋ ಒಂದು ಕಡೆ ಭಕ್ತ ಮಹಾಶಯರಿಗೆ ಒಂದು ಆಶೀರ್ವಾದ ಸ್ವಾಮೀಜಿಗಳದ್ದು ಸಿಗುತ್ತೆ ಅನ್ನುವಂಥ ನಂಬಿಕೆ ನಮಗೆಲ್ಲ ಇದ್ದದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದು. ಅದೇ ಪ್ರಕಾರ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಇವತ್ತು ಆದರೆ ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ನಾವೆಲ್ಲ ಬಂದು ಅವರಿಗೆ ಶುಭವನ್ನು. ಲಕ್ಷ ರೂಪಾಯಿ ಜಿಎಸ್ಟಿ ಪಾವತಿಸುವಂತೆ ನೋಟಿಸ್ ನೀಡುತ್ತಿರುವ ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ಸಣ್ಣ ಉದ್ದಿಮೆದಾರರು ಸಿಡಿದೆದ್ದಿದ್ದಾರೆ. ಜುಲೈ 24ರಂದು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಒಕ್ಕೂಟ ಕರೆ ನೀಡಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. 24ರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಯಲಿದ್ದು ಸುಮಾರು 10,000 ಮಾಲೀಕರು ಭಾಗಿಯಾಗಲಿದ್ದಾರೆ. ಮರುದಿನವೂ ಕೂಡ ಧರಣಿ ನಡೆಯುವ ಸಾಧ್ಯತೆ ಇದ್ದು ಹಾಲು, ಮೊಸರು, ಬೇಕರಿ, ಆಹಾರ ಪದಾರ್ಥಗಳ ಮಾರಾಟ ಸ್ಥಗಿತ ಆಗುವ ಸಾಧ್ಯತೆ ಇದೆ. ಇನ್ನು ಟ್ಯಾಕ್ಸ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ವ್ಯಾಪಾರಿಗಳು ಒತ್ತಾಯಿಸಿದ್ದಾರೆ. ಇನ್ನು ತೆರಿಗೆ ನೋಟಿಸ್ ವಿಚಾರವಾಗಿ ಮಾತನಾಡಿದ ಪರಿಷತ್ ಸದಸ್ಯ ರವಿಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸರ್ಕಾರದಿಂದ ಯಾರಿಗೆ ತೆರಿಗೆ ಹಾಕಬೇಕು ಅಂತ ಹುಡುಕಾಟ ನಡೆದಿದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ನೋಟಿಸ್ ಕೊಟ್ಟು ಹಣ ವಸೂಲಿಯನ್ನ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟು ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಇದೆ. ಸರ್ಕಾರ ರಾಜ್ಯದ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೇ ಹೊರತು ಕೇಂದ್ರದ ಮೇಲೆ ಗೂಬೆ ಕೂರಿಸೋದಲ್ಲ ಅಂತ ಹೇಳಿದ್ರು.
ನಗರಸಭೆ ವ್ಯಾಪ್ತಿಯ ಜನರ ಆಸ್ತಿಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ನೀಡಿದ್ರೆ ಸ್ಥಳದಲ್ಲಿಯೇ ಎ ಖಾತಾ ಬಿ ಖಾತಾ ಕೊಡಲಾಗುತ್ತದೆ ಅಂತ ರಾಮನಗರ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದ್ದಾರೆ. ಈ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗಿದ್ದು ನಗರಸಭೆ ವ್ಯಾಪ್ತಿಯ ಜನರು ಈ ನೂತನ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ನಗರಸಭೆ ಜನರು ಅಲೆಯುವುದನ್ನು ತಪ್ಪಿಸಬೇಕು ಅಂತ ಈ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಅಂತ ಶೇಷಾದ್ರಿ ತಿಳಿಸಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ಹಿಂದೂ ಯುವತಿಗೆ ಕಿರುಕುಳ ನೀಡ್ತಾ ಇದ್ದ ಅನ್ಯ ಕೋಮಿನ ಯುವಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ಪುತ್ತೂರಲ್ಲಿ ನಡೆದಿದೆ. ಮಂಗಳೂರು ಪುತ್ತೂರು ಮಧ್ಯೆ ಸಂಚರಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಘಟನೆ ನಡೆದಿದೆ. ಸಾರ್ವಜನಿಕರು ಆರೋಪಿಯನ್ನು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನಾ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ ಹಿಂದೂ ಸಂಘಟನೆ ಮತ್ತು ಬಿಜೆಪಿ ಮುಖಂಡರು ಆರೋಪಿಯ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ನಮ್ಮ ಹುಡುಗಿ ಮಂಗಳೂರು ಎಲೋಷಿಯಸ್ ಕಾಲೇಜ್ ಬಿಟ್ಟು ಬರ್ತಾ ಇರತಕ್ಕಂಥ ಸಂದರ್ಭ ಬಸ್ಸಿನಲ್ಲಿ ಯುವತಿಯರಿಗೆ ಕಿರುಕುಳ ಕೊಡುವಂಥ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು ಮತ್ತು ಇವತ್ತು ನಡೆದ ಘಟನೆ. ಅವಳು ಯುವತಿ ಉದ್ಯೋಗ ಇರ್ಬೋದು ಅಥವಾ ವಿದ್ಯಾಭ್ಯಾಸ ಇರ್ಬೋದು, ಈ ಸಂದರ್ಭದಲ್ಲಿ ಕಾಲೇಜು ಅಥವಾ ಯಾವುದೇ ಸಂಸ್ಥೆಗಳಿಗೆ ಹೋಗಿ ಬರ್ತಕ್ಕಂಥ ಸಂದರ್ಭ ಈ ರೀತಿ ದೈಹಿಕ ಕಿರುಕುಳ ಅಥವಾ ಮಾನಭಂಗ ಮಾಡುವಂಥ ಪ್ರಯತ್ನಗಳೇನು ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ನಮಗೆ ವಿಶ್ವಾಸ ಇದೆ, ತಕ್ಷಣ ಅಂತ ಆರೋಪಿಯನ್ನು ಬಂಧಿಸಿ ಇವತ್ತು ಪೊಲೀಸ್ ಇಲಾಖೆ. ಶಿವಮೊಗ್ಗ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸ್ವಗ್ರಾಮದಲ್ಲಿ ನರಸಿಂಹ ದೇವರ ವಿಗ್ರಹ ವಿರೂಪಗೊಳಿಸಿದ ಘಟನೆಗೆ ಸಂಬಂಧ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಕೋಟೇಶ್ವರ ಬಂಧಿತ ಆರೋಪಿಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರು ಗ್ರಾಮದ ದೇವಸ್ಥಾನ ನರಸಿಂಹಸ್ವಾಮಿ ಮೂರ್ತಿಯನ್ನು ವಿರೂಪಗೊಳಿಸಿದ್ದ. ಮಹಿಳೆಯ ಸರಗಳ್ಳತನಕ್ಕೆ ಯತ್ನಿಸಿರುವ ಘಟನೆ ಚನ್ನಪಟ್ಟಣದ ಕೂರಣಗೆರೆ ಬೆಟ್ಟದ ರಸ್ತೆಯಲ್ಲಿ ನಡೆದಿದೆ. ಟಿವಿಎಸ್ ಎಕ್ಸೆಲ್ ಸ್ಕೂಟರ್ನಲ್ಲಿ ಬಂದ ವ್ಯಕ್ತಿ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ರಸ್ತೆಯಲ್ಲಿ ಯಾರೂ ಇಲ್ಲದ ವೇಳೆ ಸರ ಕಿತ್ತುಕೊಳ್ಳಲು ಬಂದಿದ್ದೀಯಾ ಅಂತ ಮಹಿಳೆ ಕೂಗಿಕೊಂಡಿದ್ದಾರೆ. ಈ ಘಟನೆ ಮೊಬೈಲ್ನಲ್ಲಿ ಸೆರೆಯಾಗಿದೆ. 2,28,00,000 ಮೌಲ್ಯದ ಪಟಾಕಿಗಳನ್ನು ಅಧಿಕಾರಿಗಳು ನಾಶಪಡಿಸಿದ್ದಾರೆ. ಕೊಪ್ಪಳದ ಇರಕಲ್ಗಡ ಮತ್ತು ಕಿಡದಾಳದಲ್ಲಿ 2023ರಲ್ಲಿ ಅಕ್ರಮವಾಗಿ ಪಟಾಕಿ ಸಂಗ್ರಹಿಸಿಟ್ಟಿದ್ದ ಮಾಹಿತಿ ಸಿಕ್ಕಿತ್ತು. ದಾಳಿ ಮಾಡಿದ ಪೊಲೀಸರು 7,375 ಕೆಜಿ ಪಟಾಕಿಯನ್ನ ವಶಕ್ಕೆ ಪಡೆದಿದ್ರು. ನಿನ್ನೆ ನ್ಯಾಯಾಲಯದ ಆದೇಶದಂತೆ ಪಟಾಕಿಗಳನ್ನು ನಾಶ ಮಾಡಲಾಗಿದೆ. ಬಿಸಿಯೂಟ ಸೇವಿಸಿ 30ಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನ ಬೆಳಗಾವಿಯ ಮಾರ್ಕಂಡೇಯ ನಗರದಲ್ಲಿರುವ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಿಸಿಯೂಟ ಸೇವಿಸಿದ್ರು. ಆ ಬಳಿಕ ವಿದ್ಯಾರ್ಥಿಗಳಿಗೆ ಹೊಟ್ಟೆ ನೋವು, ವಾಂತಿ, ತಲೆ ಸುಸ್ತು ಕಾಣಿಸಿಕೊಂಡಿತ್ತು. ಕೂಡಲೇ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು. ಆಸ್ಪತ್ರೆಗೆ ಡಿಎಚ್ಒ, ಡಿಡಿಪಿಐ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪೋಕ್ಸೋ ಕೇಸ್ ದಾಖಲಿಸಿಲ್ಲ ಅಂತ ಆರೋಪಿಸಿ ಯುವತಿಯ ತಂದೆ ಚಿತ್ರದುರ್ಗದ ಹೊಳಲ್ಕೆರೆ ಠಾಣೆ ಮುಂದೆ ಸೂಸೈಡ್ ಮಾಡಿಕೊಂಡಿದ್ರು. ಈ ಘಟನೆ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್, ನನ್ನ ಮಗಳು ಅಪ್ರಾಪ್ತೆ ಅಂತ ದೂರು ನೀಡಲು ಠಾಣೆಗೆ ಯುವತಿಯ ತಂದೆ ಬಂದಿದ್ರು. ಆದರೆ ದಾಖಲಾತಿ ಪ್ರಕಾರ ಯುವತಿಗೆ 18 ವರ್ಷ ತುಂಬಿರೋದು ಗೊತ್ತಾಗಿದೆ. ಪೋಕ್ಸೋ ಕೇಸ್ ದಾಖಲಿಸಲು ಆಗಲ್ಲ ಅಂತ ಪೊಲೀಸರು ಹೇಳಿದ್ರು. ಅದೇ ದಿನ ಮಗಳು ಮದುವೆಯಾದ ಯುವಕನ ಜೊತೆ ಇರೋದನ್ನ ನೋಡಿ ಮನನೊಂದು ತಂದೆ ಸೂಸೈಡ್ ಮಾಡಿಕೊಂಡಿದ್ದಾರೆ. ಯಾರ ತಪ್ಪಿದೆ ಅಂತ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂದ್ರು. ಟೌನ್ ಪ್ಲಾನಿಂಗ್ ಅನುಮೋದನೆಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಂಡ್ಯ ನಗರ ಯೋಜನೆ ಪ್ರಾಧಿಕಾರದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಪೊಲೀಸರಿಗೆ 3 ನೌಕರರು ಸಿಕ್ಕಿಬಿದ್ರು. ನಗರ ಯೋಜನಾ ಪ್ರಾಧಿಕಾರದ ಸಿಬ್ಬಂದಿಗಳಾದ ಅನನ್ಯ, ಸೌಮ್ಯ, ಹರೀಶ್ ವಶಕ್ಕೆ ಸಿಕ್ಕಿಬಿದ್ದ ನೌಕರರು 30,000ಕ್ಕೆ ಬೇಡಿಕೆ ಇಟ್ಟು 15,000 ಮುಂಗಡ ಪಡೆಯುವ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಕಾಪಾಡಿ ಕಾಪಾಡಿ ಅಂತ ಅಪರಿಚಿತ ಮಹಿಳೆ ಕೂಗೊಂಡ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಆತಂಕ ಸೃಷ್ಟಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಾಲೇಜಲ್ಲಿ ನಡೆದಿರುವಂತಹ ಘಟನೆ ರಾತ್ರಿ 8 ಗಂಟೆ ಸುಮಾರಿಗೆ ಕಾಪಾಡಿ ಕಾಪಾಡಿ ಅಂತ ಅಪರಿಚಿತ ಮಹಿಳೆ ಕೂಗೊಂಡಿದ್ದು ಆತಂಕದಿಂದ ಸ್ಥಳದಲ್ಲಿ 100 ಮಂದಿ ಜಮಾವಣೆಗೊಂಡಿದ್ದು ಕೂಡಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸಂಪೂರ್ಣ ಕಾಲೇಜ್ ಹುಡುಕಾಟ ನಡೆಸಿದರೂ ಮಹಿಳೆ ಪತ್ತೆಯಾಗಲಿಲ್ಲ. ಅಪ್ರಾಕ್ಸಿಮೇಟೆಡ್ ಬಂದೇನಿ, ಲೇಟಾಗಿ ಬಂದೇನಿ. ನಾನು ವರ್ಕ್ ಮಾಡಕ್ಕೆ ಕುಂತೀನಿ, ನನಗೇನು ಸೌಂಡ್ ಕೇಳಿದ್ದಿಲ್ಲ. ಆಮೇಲೆ ಭಾಳ ಸೌಂಡ್ ಆದ ಕೂಡಲೇ ನನಗೆ ಕೇಳಿಸಿದ್ಮೇಲೆ ನಾನು ಮೇಲೆ ಹತ್ತಿರ. ಅಲ್ಲ, ಸೌಂಡ್ ಏನಂತ ಇತ್ತು ಅದು? ಇಲ್ಲ, ಒಟ್ಟು ಅದ್ರಾಗ ಕೆಲಸ ಆಗ್ತೈತೆ ರೀ, ಹೊಯ್ಕೊಳ್ಳೋದು ಅದು ಒಂಥರ ಕೇಳತ್ತಿತ್ತು. ಇಲ್ಲ ಅನ್ನತ್ತಿಲ್ಲ. ಆಮೇಲೆ ಇಲ್ಲಿ ಮ್ಯಾಲೆ ಏರಿದ್ದೀನಿ, ಅವ ಹತ್ತಾಗ ಬರ್ತಿದ್ದ ಹಿಂಗಷ್ಟೇ ಕೆಳಗಿಲ್ಲ. ನಾ ಹತ್ತ ಬರೋಟ್ಗೆ ಮತ್ತೆ ಓಡಿ ಬಂದೈತೆ ಇಲ್ಲೇ ಇದ್ದಾರ. ಅವನು ಓಡಿ ಬಂದ, ಓಡೋದಕ್ಕೆಲ್ಲ ನಾ ಎತ್ತ ಓಡಿ ಬರೋಟಿಗೆ ಅವ ಕಾಣಿಸಾಗಿಲ್ಲ ನನಗೆ. ಇಲ್ಲಿ ಮ್ಯಾಲೆ ಹೋಗ್ಬಿಲ್ಲ, ನನಗೆ ಕಾಣಿಸಾಗಿಲ್ಲ, ಮರ್ಯಾದೆ.
ಚಿಕ್ಕಮಗಳೂರಿನ ಯರೇಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ತೇಜಸ್ವಿನಿ ಎನ್ನುವವರಿಗೆ ಬಹಿಷ್ಕಾರ ಹಾಕಲಾಗಿದೆ. ಬಾಲ್ಯ ವಿವಾಹದ ಬಗ್ಗೆ ತೇಜಸ್ವಿನಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಹೀಗಾಗಿ ಊರಲ್ಲಿ ಪಂಚಾಯಿತಿ ಮಾಡಿದ ಗ್ರಾಮಸ್ಥರು ತೇಜಸ್ವಿನಿಗೆ ಬಹಿಷ್ಕಾರ ಹಾಕಿ ದೇವಾಲಯ ಪ್ರವೇಶ ಮಾಡಿದ್ರೆ ದಂಡ ಹಾಕುವ ಎಚ್ಚರಿಕೆಯನ್ನು ನೀಡಿದ್ರು. ಬಳಿಕ ಗ್ರಾಮಕ್ಕೆ ಪೊಲೀಸರು ಬಂದಾಗ ಗ್ರಾಮಸ್ಥರು ಗಲಾಟೆ ಮಾಡಿದ್ರು. ಇಂದು ಯರೇಹಳ್ಳಿ ಗ್ರಾಮಕ್ಕೆ ಪೊಲೀಸರು ಭೇಟಿ ನೀಡಿ ಸಂಧಾನ ಸಭೆ ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಗ್ರಾಮದ ಎಲ್ಲ ರೈತರು ಬಹುತೇಕ ವಿರೋಧವನ್ನು ವ್ಯಕ್ತಪಡಿಸಿದರು. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿ ಮನವಿ ಆಲಿಸಿದರು. ಈ ವಿಚಾರ ಈಗ ರಾಜಕೀಯ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಭಿವೃದ್ಧಿಯನ್ನು ರಮೇಶ್ ಕುಮಾರ್ ವಿರೋಧಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಶೇಷಾಪುರ ಗೋಪಾಲ್ ಆರೋಪ ಮಾಡಿದರು. ಆದರೆ ಶೇಷಾಪುರ ಗೋಪಾಲ್ ಆರೋಪ ತಳ್ಳಿ ಹಾಕಿರುವಂತಹ ಭೂಸ್ವಾಧೀನ ವಿರೋಧಿ ಸಮಿತಿ ಶೇಷಾಪುರ ಗೋಪಾಲ್ ಏನೇ ಮಾತನಾಡುತ್ತಿದ್ರು ನಮ್ಮ ಮುಂದೆ ಬಂದು ಮಾತಾಡಲಿ ಅಂತೇಳಿ ಸವಾಲನ್ನು ಹಾಕಿದ್ದಾರೆ.